ನಾವು 3 ಬೇರೆ ಬೇರೆ ತರಹದ ಜಗತ್ತಲ್ಲಿ ವಾಸ ಮಾಡ್ತಾ ಇರ್ತೀವಿ. ಯಾವಾಗಾದರೂ ಸರಿನೇ. ಮೊದಲನೇದು ನಮ್ಮ ಒಳಗಡೆ ಇರುವಂತಹ ಜಗತ್ತು. ನಾವು ವಿಷಯಗಳನ್ನ, ವಸ್ತುಗಳನ್ನ, ವ್ಯಕ್ತಿಗಳನ್ನ, ನಮ್ಮನ್ನ ನೋಡ್ಕೊಳ್ಳೋ ದೃಷ್ಟಿಕೋನಗಳಾಗಿರ್ಬೋದು. ವಿಷಯಗಳ ಮೇಲೆ, ವಸ್ತುಗಳ ಮೇಲೆ, ವ್ಯಕ್ತಿಗಳ ಮೇಲೆ, ಸಂದರ್ಭಗಳ ಮೇಲೆ, ಸನ್ನಿವೇಶಗಳ ಮೇಲೆ ನಾವಿಟ್ಟಿರೋ ನಂಬಿಕೆಗಳಾಗಿರ್ಬೋದು. ಇದೆಲ್ಲವೂ ಇದನ್ನು ನಾವೇ ಕಂಟ್ರೋಲ್ ಮಾಡಬಹುದು. ನಾವೇ ಕಂಟ್ರೋಲ್ ಮಾಡುವಂಥದ್ದು, ನಾವೇ ಕಂಟ್ರೋಲ್ ಮಾಡ್ತಾ ಇರ್ತೀವಿ. ಎರಡನೇದು ಹೊರಗಿನ ಜಗತ್ತು. ಯಾರು ಏನು ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ಅದು ಯಾವುದ್ರ ಮೇಲೂ ನಮ್ಮ ಕಂಟ್ರೋಲ್ ಇರೋದಿಲ್ಲ. ಯಾರು ಏನು ಬೇಕಾದ್ರೂ ಮಾಡ್ಬೋದು. ಅದರಿಂದ ನಮ್ಮ ಜೀವನದ ಮೇಲೆ ಎಫೆಕ್ಟ್ಗಳಾಗ್ಬೋದು. ಆದರೆ ಅಲ್ಲಿ ಕೆಲವಷ್ಟು ಡಿಸಿಷನ್ ನಾವು ತಗೊಳ್ಳೋವಂಥದ್ದು ಇರುತ್ತೆ. ನಾವು ಏನು ಮಾಡ್ಬೋದು ಅದನ್ನು ನಾವು ಕಂಟ್ರೋಲ್ ಮಾಡ್ಬೋದು ಹೊರಗಿನ ಜಗತ್ತಿನಲ್ಲಿ. ಅದನ್ನು ಬಿಟ್ಟು ಬೇರೆ ಏನು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಮೂರನೇದು ಇಲ್ಲದೆ ಇರುವಂತಹ ಜಗತ್ತು. ನನ್ನ ಜಗತ್ತು ಹೀಗಿರಬೇಕಾಗಿತ್ತು ಅಂತ ನನ್ನ ಮನಸ್ಸಲ್ಲಿ ಇದೆಯಲ್ಲ, ಆ ಜಗತ್ತು. ಅಲ್ಲಿ ಹೊರಗಿನವ್ರಿಗೂ ಯಾವುದೇ ಕಂಟ್ರೋಲ್ ಇರೋದಿಲ್ಲ, ನನಗೂ ಯಾವುದೇ ಕಂಟ್ರೋಲ್ ಇರೋದಿಲ್ಲ. ನನ್ನ ಮನಸ್ಸಲ್ಲಿದೆ ಆ ಜಗತ್ತು, ನಾನು ಅದರಲ್ಲಿ ಬದುಕ್ತಾ ಇದ್ದೀನಿ. ಆದರೆ ನಾನು ಅದರಲ್ಲಿ ಬದುಕ್ತಾ ಇಲ್ಲ. ಅಲ್ಲಿ ಯಾವ ಸ್ಥಳದಲ್ಲಿ ನನಗೇನೂ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ವೋ ಅಲ್ಲಿ ನಾನು ಬದುಕ್ತಾನೇ ಇಲ್ಲ ಅಂತ. ಅಲ್ಲಿ ನನ್ನ ಛಾಯೆ ಇದೆ, ನನ್ನ ರಿಫ್ಲೆಕ್ಷನ್ ಇದೆ ಅಂತ. ಜೀವನದಲ್ಲಿ ಖುಷಿಯಾಗಿರಬೇಕು, ಸುಖವಾಗಿರಬೇಕು ಅಂತಂದರೆ ಆ ಜಗತ್ತೇನಿದೆ ನಾನು ಸೃಷ್ಟಿ ಮಾಡ್ಕೊಂಡಿರುವಂಥದ್ದು ಪರ್ಫೆಕ್ಟ್. ನನ್ನ ಜಗತ್ತು ಹಿಂಗೆ ಇರಬೇಕಾಗಿತ್ತು ಅಂತ ಅಂದ್ಕೊಂಡಿರೋ ಜಗತ್ತು, ನಾನು ಎಲ್ಲಿ ಇರದೇನೆ ವಾಸ ಮಾಡ್ತಾ ಇದ್ದೀನೋ ಅದನ್ನು ಬಿಟ್ಟು ಬಿಡಬೇಕು. ಯಾಕಂದರೆ ಕಂಟ್ರೋಲ್ ಮಾಡೋಕ್ಕಾಗದೇ ಇರುವಂಥದ್ದನ್ನೆಲ್ಲ ಜೀವನದಲ್ಲಿ ಬಿಟ್ಟು ಬಿಡಬೇಕು, ಅವನಿಗೆ ಬಿಟ್ಬಿಡ್ಬೇಕು. ಎರಡನೇದು ಹೊರ ಜಗತ್ತು. ಅಲ್ಲಿ ಯಾರ್ಯಾರು ಏನೇನು ಮಾಡೋಕ್ಕಾಗ್ತಾ ಇದೆಯಲ್ಲ ಅದನ್ನ ಯಾವುದನ್ನು ನಾನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬಟ್ ನಾನು ಸರ್ಟನ್ ಲೆವೆಲ್ ಕಂಟ್ರೋಲ್ ಇದ್ದೇ ಇರುತ್ತೆ. ಉದಾಹರಣೆಗೆ ನಾನೊಂದು ಜಾಗ ಚೇಂಜ್ ಮಾಡೋದಾಗಿರ್ಬೋದು, ಕೆಲಸ ಚೇಂಜ್ ಮಾಡೋದಾಗಿರ್ಬೋದು, ಮನುಷ್ಯರನ್ನ ಹಿಂದೆ ಬಿಟ್ಟು ಮುಂದಕ್ಕೆ ಹೋಗೋದಾಗಿರ್ಬೋದು. ಎಷ್ಟು ಕಂಟ್ರೋಲ್ ಮಾಡೋಕ್ಕಾಗುತ್ತೋ ಅಷ್ಟು ಕಂಟ್ರೋಲ್ ಮಾಡಬೇಕು, ಮಿಕ್ಕಿದ್ನೆಲ್ಲ ಬಿಟ್ಟು ಬಿಡಬೇಕು. ಒಳಗಡೆ ಇದು ಪೂರ್ತಿ ನನ್ನ ಕಂಟ್ರೋಲಲ್ಲೇ ಇರುವಂಥದ್ದು. ನಾವೊಬ್ಬರನ್ನ ನೋಡೋದು ರೀತಿ, ದೃಷ್ಟಿಕೋನ, ನಂಬಿಕೆ, ಇದೆಲ್ಲವನ್ನೂ ನಾನು ಬದಲಾಯಿಸ್ಬೋದು. ಯಾವ ಸಮಯದಲ್ಲಿ ಬೇಕಾದರೂ ಬದಲಾಯಿಸ್ಕೋಬೋದು. ಏನನ್ನ ಬದಲಾಯಿಸೋಕೆ ಸಾಧ್ಯ ಇದೋ ಅದನ್ನೆಲ್ಲ ನಾನು ಬದಲಾಯಿಸ್ತಾ ಹೋಗಬೇಕು. ಯಾವುದನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ವೋ, ಯಾವುದ್ರ ಬಗ್ಗೆ ನನಗೆ ಗೊತ್ತಿಲ್ವೋ ಅದನ್ನು ಕಂಟ್ರೋಲ್ ಮಾಡೋಕೆ, ಅದನ್ನು ಬದಲಾಯಿಸೋಕೆ ನಾನು ಪ್ರಯತ್ನ ಪಟ್ಟರೆ ಆಘಾತನೇ ಆಗೋದು. ಏರೋಪ್ಲೇನಲ್ಲಿ ಹೋಗ್ತಾ ಇದ್ದೀನಿ ಅಂತ ಅನ್ಬೇಕಾದ್ರೆ ಸಡನ್ನಾಗಿ ನನಗೆ ಪೈಲಟ್ ಮೇಲೆ ನಂಬಿಕೆ ಇಲ್ಲ ಅಂತ ನಾನು ಹೋಗಿ ಕಾಕ್ಪಿಟ್ಟಲ್ಲಿ ಅವನು ಎಳೆದು ಹಾಕಿ ನಾನು ಏರೋಪ್ಲೇನ್ ಓಡಿಸ್ತೀನಿ ಅಂತಂದರೆ ಏರೋಪ್ಲೇನ್ ಕ್ರಾಶ್ ಆಗೇ ಆಗುತ್ತೆ, ಆಕ್ಸಿಡೆಂಟ್ ಆಗೇ ಆಗುತ್ತೆ, ನಾನು ಹೋಗ್ತೀನಿ. ಪೈಲಟ್ ಮೇಲೆ ಜ್ಞಾಪಕ ಇರಬೇಕು, ಪೈಲಟ್ ಮೇಲೆ ನಂಬಿಕೆ ಇರಬೇಕು. ಆಗ ವಿಷಯಗಳು ಸರಾಗವಾಗಿ ಸಾಗ್ತವೆ, ಜೀವನನೂ ಸರಾಗವಾಗಿ ಸಾಗತ್ತೆ. ಏನು ಕಂಟ್ರೋಲ್ ಮಾಡೋಕ್ಕಾಗಲ್ವೋ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗಬೇಡಿ. ಏನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇದೆಯೋ ಅದನ್ನು ಕಂಟ್ರೋಲ್ ಮಾಡಿ, ಯೋಚನೆ ಮಾಡಿ.